ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂಥ ಮೀನ್ಸ್ 13th ಆಗಸ್ಟ್ ಸೆಕೆಂಡ್ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಒಂದೇ ಮಾತರಂ ಪತ್ರಿಕೆಯ ಮೂಲಕ ಪೂರ್ಣ ಸ್ವರಾಜ್ಯವನ್ನು ಮೊದಲು ಒತ್ತಾಯಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಆಪ್ಷನ್ ಎ ಅರವಿಂದೋ ಘೋಷ್, ಆಪ್ಷನ್ ಬಿ ಮೌಲಾನಾ ಹಸ್ರತ್ ಮೊಹಾನಿ, ಆಪ್ಷನ್ ಸಿ MG ಗಾಂಧಿ, ಆಪ್ಷನ್ 4 ನೆಹರು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ ಅರವಿಂದೋ ಘೋಷ್ ಅನ್ನೋದಾಗುತ್ತೆ. ಏನಾದರೂ ನಿಮಗೆ ಇಲ್ಲಿ ಕೊಡ್ಲಿಲ್ಲ ಒಂದೇ ಮಾತರಂ ಪತ್ರಿಕೆಯ ಮೂಲಕ ಅಂತ ಕೊಡದೆ, ಮೊಟ್ಟ ಮೊದಲು ದ ಫಸ್ಟ್ ಪರ್ಸನ್ ಯಾರು ಈ ಒಂದು ಪೂರ್ಣ ಸ್ವರಾಜ್ಯವನ್ನ ಆಗ್ರಹಿಸಿದ್ರು ಅಂತ ನಿಮಗೆ ಕೇಳಿದ್ರು ಅಂತ ಕೇಳ್ಬೋದು. ಅವಾಗ ನೀವು ಏನು ಹೇಳಬೇಕಾಗುತ್ತೆ ಅಂದ್ರೆ ಮೌಲಾನಾ ಹಸ್ರತ್ ಮೊಹಾನಿ ಅಂತ ಹೇಳಬೇಕಾಗುತ್ತೆ. ಬಟ್ ಇಲ್ಲಿ ಆಪ್ಷನ್ ಮೌಲಾನಾ ಹಸ್ರತ್ ಮೊಹಾನಿ ಅಂತ ಕೊಟ್ಟಿಲ್ಲ ಅಂತೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಈ ಅರವಿಂದೋ ಘೋಷ್ ಅಂತ ಹೇಳ್ತೀವಿ. ಯಾವೊಂದು ಪತ್ರಿಕೆಯ ಮೂಲಕ ಅವರು ಆಗ್ರಹ ಮಾಡ್ತಾರೆ ಅಂದ್ರೆ ಒಂದೇ ಮಾತರಂ ಪತ್ರಿಕೆಯ ಮೂಲಕ ಆಗ್ರಹ ಮಾಡಿದವರನ್ನ ಕೇಳಿದಾನೆ ಇಲ್ಲಿ. ಬಟ್ ಏನಾದ್ರು ನಿಮಗೆ ಒಂದೇ ಮಾತರಂ ಕೊಟ್ಟಿರಲಿಲ್ಲ ಅಂದ್ರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಮೌಲಾನಾ ಹಸ್ರತ್ ಮೊಹಾನಿ ಆಗುತ್ತೆ. ಯಾವೊಂದು ವರ್ಷದಲ್ಲಿ ಇವರು ಪೂರ್ಣ ಸ್ವರಾಜ್ಯವನ್ನ ಆಗ್ರಹಿಸಿದ್ರು ಅಂತ ಕೇಳಿದ್ರೆ ಅವಾಗ ಹೇಳ್ಬೇಕಾಗುತ್ತೆ 1921 ಅವರು ಆಗ್ರಹ ಮಾಡ್ತಾರೆ, ಸರಿನಾ? ಯಾಕೆ ಇದನ್ನ ಬಾರ್ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಕನ್ಫ್ಯೂಷನ್ ಆಗೋ ರೀತಿ ಕ್ವಶನ್ ಇದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024 ಕಿಂಗ್ ಕಪ್ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಓಪನ್ ನಲ್ಲಿ ಲಕ್ಷ್ಯ ಸೇನ್ ಯಾರನ್ನು ಸೋಲಿಸಿ 3ನೇ ಸ್ಥಾನ ಪಡೆದರು ಅಂತ ಕೇಳಿದ್ದಾರೆ. ಸೊ ಯಾರನ್ನ ಸೋಲಿಸಿ 3ನೇ ಸ್ಥಾನವನ್ನು ಪಡಿತಾರೆ? ಅಲೆಕ್ಸ್ ಲಾನಿಯರ್ ಅನ್ನೋರನ್ನ ಸೋಲಿಸಿ ಅವರು 3ನೇ ಸ್ಥಾನವನ್ನು ಪಡೆದಿದ್ದಾರೆ 2024 ಕಿಂಗ್ಸ್ ಕಪ್. ಹಾಗಾದ್ರೆ ಕಿಂಗ್ಸ್ ಕಪ್ ಎದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಬಹುದು. ಅವಾಗ ನೀವು ಹೇಳಬೇಕಾಗುತ್ತೆ ಬ್ಯಾಡ್ಮಿಂಟನ್ಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಕಪ್ ಆಗಿದೆ ಅಂತ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಇಸ್ರೇಲ್ ಪ್ರತಿನಿಧಿಗಳಿಗೆ ಯಾವ ಸ್ಥಳಕ್ಕೆ ಭೇಟಿ ನೀಡದಂತೆ ಎಚ್ಚರಿಕೆ ನೀಡಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇಸ್ರೇಲ್ ಪ್ರತಿನಿಧಿಗಳಿಗೆ ವೆಸ್ಟ್ ಬ್ಯಾಂಕ್ ಅಂತ ಒಂದು ದೇಶ ಬರುತ್ತೆ, ಸರಿನಾ? ವೆಸ್ಟ್ ಬ್ಯಾಂಕ್ಗೆ ಭೇಟಿ ನೀಡದಂತೆ ಈ ಯುಎನ್ ಏನಿದೆ ಅಲ್ವಾ ಅದು ಇದಕ್ಕೆ ಎಚ್ಚರವನ್ನ ನೀಡಿದೆ, ಸರಿನಾ? ಯಾರಿಗೆ? ಇಸ್ರೇಲ್ ಅವರಿಗೆ ವೆಸ್ಟ್ ಬ್ಯಾಂಕಿಗೆ ನೀವು ಭೇಟಿ ನೀಡಬೇಡ ಅಂತ ಹೇಳಿದ್ದಾರೆ. ನಾಟ್ ಪ್ಯಾಲೆಸ್ತನ್ಗಲ್ಲ, ಸರಿನಾ? ಪ್ಯಾಲೆಸ್ತೇನು ಇರಾನು ಅದಕ್ಕೆಲ್ಲವೂ ಕೂಡ ಹೇಳಿಲ್ಲ, ಜಸ್ಟ್ ನಿಮಗೆ ವೆಸ್ಟ್ ಬ್ಯಾಂಕ್ ಅಂತ ಹೇಳಿದರೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯನ್ನು ಯಾವ ಕಾಯ್ದೆಯ ಮೂಲಕ ನೀಡಲಾಗಿದೆ ಅಂತ ಕೇಳಿದಾನೆ. ಯಾವೊಂದು ಕಾಯ್ದೆಯ ಮೂಲಕ ನೀಡಲಾಗಿದೆ ಅಂದ್ರೆ 1935 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಈ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಹಾಗೆ ಸಮವರ್ತಿ ಪಟ್ಟಿಯನ್ನ ಸೇರಿಸಲಾಗಿದೆ ನಮ್ಮ ಭಾರತ ಸಂವಿಧಾನದ 7ನೇ ಅನುಸೂಚಿಗೆ. ನೆನ್ಪಿಟ್ಕೊಳ್ಳಿ ಕೇಳಬಹುದು, ಕೇಳ್ತಾನೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಟೋಟಲಿ ಎಷ್ಟು ಅನುಸೂಚಿಗಳು ಕಂಡುಬರ್ತಾ ಇತ್ತು, ಟೋಟಲಿ ಎಷ್ಟು ವಿಧಿಗಳು ಕಂಡುಬರ್ತಾ ಇತ್ತು ಅಂತ ನಿಮಗೆ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ 321 ವಿಧಿಗಳು ಕಂಡುಬರ್ತಾ ಇತ್ತು 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಅಂತ, ಸರಿನಾ? ಸೊ ಆಲ್ಮೋಸ್ಟ್ 90% ಏನಿದೆ ಅಲ್ವಾ ಎಲ್ಲಾ ಸಂವಿಧಾನವನ್ನು ಕೂಡ ತಗೊಂಡಿರೋದು ಎಲ್ಲಿಂದ ಅಂತಂದ್ರೆ ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆಯಿಂದ ತಗೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ ಕೇಳಬಹುದು, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತರಿ ಕಾರ್ಯಕ್ರಮ RLEP ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ, ಸರಿನಾ? ಈ ಒಂದು ಪ್ರೋಗ್ರಾಮ್ ಯಾವ ಒಂದು ವರ್ಷದಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳಿದಾನೆ. ಸೊ ಇದನ್ನ ಯೋಜನೆಯನ್ನ ಪ್ರಾರಂಭ ಮಾಡಿದವರು ಯಾರು? ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ದಾರೆ. ಸೊ ಇಂದಿರಾ ಗಾಂಧಿ ಅವರು ಯಾವಾಗ ಪ್ರಧಾನಮಂತ್ರಿ ಇದ್ರು? 1983 ಅವರು ಪ್ರಧಾನಮಂತ್ರಿ ಇದ್ರು. ಸೊ ಅವರು ಈ ಒಂದು RLEGP ಅನ್ನುವ ಒಂದು ಕಾರ್ಯಕ್ರಮವನ್ನ ತಂದಿದ್ದಾರೆ, ನೆನ್ಪಿಟ್ಕೊಳ್ಳಿ. ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇದನ್ನ. ಸೊ ಇದನ್ನ ಫುಲ್ ಫಾರ್ಮ್ ಕೇಳ್ತಾನೆ, ಫುಲ್ ಫಾರ್ಮ್ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ಗ್ರಾಮೀಣ ಭೂ ಪ್ರದೇಶಗಳಲ್ಲಿ ಭೂರಹಿತ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವುದು ಇದರ ಒಂದು ಉದ್ದೇಶವಾಗಿತ್ತು. ಯಾವುದ್ರದ್ದು? RLEGP ಅನ್ನೋದ್ರದ್ದು, ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಜೈವಿಕ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವೇಗವರ್ಧಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತ ಕೇಳಿದಾನೆ. ಯಾವುದು ಕಾರ್ಯನಿರ್ವಹಿಸುತ್ತದೆ ವೇಗವರ್ಧಕವಾಗಿ? ಈ ಒಂದು ಕಿಣ್ವಗಳು, ಎಂಜೈಮ್ಸ್ ಏನಿದಾವಲ್ವಾ ಅದು ವೇಗವರ್ಧಕವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಎಲ್ಲಿ? ಜೈವಿಕ ಪ್ರಕ್ರಿಯೆಯಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025 ಇನ್ ಸ್ಪೇಸ್ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಖಾಸಗಿ ದೇಶೀಯ ಪಾಲುದಾರಿಕೆಗಾಗಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಸೊ ಟೋಟಲಿ ಅವರು 2 ಉಪಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಒಂದು TAF ಅಂತ, ಇನ್ನೊಂದು SBAS ಅಂತ, ಸರಿನಾ? ಒಂದು TAF ತಂತ್ರಜ್ಞಾನ ದತ್ತು ನಿಧಿ ಅಂತ ನಾವು ಹೇಳ್ತೀವಿ, ಇನ್ನೊಂದು ಯಾವುದಂದ್ರೆ ಸೇವೆಗಾಗಿ ಉಪಗ್ರಹ ಬಸ್ ಅನ್ನುವ 2 ಈ ಒಂದು ಉಪಕ್ರಮವನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು? ಇನ್ ಸ್ಪೇಸ್ ಕಂಪನಿ, ಸರಿನಾ? ನೆನ್ಪಿಟ್ಕೊಳ್ಳಿ ಕೇಳಬಹುದು ಇದನ್ನು ಕೂಡ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಸ್ಥಿರ ಘರ್ಷಣೆ ಮತ್ತು ಚಲನ ಘರ್ಷಣೆಯ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನಂತೆ. ಈ ಸ್ಥಿರ ಘರ್ಷಣೆ ಏನಿದೆ ಅಲ್ವಾ ಅದು ಸನ್ನಿಹಿತ ಚಲನೆಯನ್ನು ತಡೆಯುತ್ತದೆ ಮತ್ತು ಚಲನ ಘರ್ಷಣೆ ನಿಜವಾದ ಚಲನೆಯನ್ನು ತಡೆಯುತ್ತದೆ ಅಷ್ಟೇ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ 1947 ಭಾರತದ ಜೀವಿತಾವಧಿ ಎಷ್ಟಿತ್ತು ಅಂತ ಕೇಳಿದಾನೆ. ಸೊ ಜೀವಿತಾವಧಿ ಎಷ್ಟಿತ್ತು? ಇದೊಂದು
ನಂಬಕ್ಕಾಗಲ್ಲ ಇದು 32 ವರ್ಷ ಇತ್ತು ಅನ್ನೋದು, ಸರಿನಾ? ಯಾಕಂದ್ರೆ ನಮ್ಮ ಹಿರಿಯರೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಫುಲ್ ಎಲ್ಲ ಜವಾರಿ ಊಟ ಮಾಡಿ ಅವ್ರು ಜಾಸ್ತಿ ದಿನ ಬದುಕ್ತಾ ಇದ್ರು ಅಂತ ನಾವು ಓದಿರ್ತೀವಿ, ಸರಿನಾ? ಸೊ ಅದಕ್ಕೆ ಈ ಒಂದು ಆಪ್ಷನ್ ಏನಿದೆ ಅಲ್ವಾ, ಏನಾದರೂ ನಿಮಗೆ 32, 33 ಇಲ್ಲಾಂದ್ರೆ 39 ಒಂದೇ ಒಂದು ಆಪ್ಷನ್ ಏನಾದರೂ 80 ಇಟ್ಟಿದ ಅಂದ್ರೆ 80 ರೇಟ್ ಹಾಕ್ತೀವಿ ನಾವು, ಸರಿನಾ? ಬಟ್ ಇಲ್ಲಿ ಏನಾಗುತ್ತೆ, 80 ರೈಟ್ ಇಲ್ಲ, ಇಲ್ಲಿ 32 ವಯಸ್ಸೇನಿದೆ ಅಲ್ವಾ, ಸರಾಸರಿ ಜೀವಿತಾವಧಿ ಇತ್ತು ಯಾವಾಗ 1947 ಸಮಯದಲ್ಲಿ ನಮ್ಮ ಭಾರತದ್ದು, ಸರಿಯಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಮಿಲಿಟರಿ ಆಡಳಿತವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದಾನೆ. ಸೊ ಇದು ಆಲ್ರೆಡಿ ಬಂದಿದೆ ಪ್ರಶ್ನೆ. ಸೊ ಇದು ಏನಂತ ಕರೆಯಲಾಗ್ತಿತ್ತು ಅಂದ್ರೆ ದಿವಾನ್ ಇ ಅರ್ಜನ್ ಅದನ್ನ ಕರೆಯಲಾಗ್ತಿತ್ತು. ಸೊ ಇವಾಗ ಹಾಗಾದ್ರೆ ದಿವಾನ್ ಇ ಅರ್ಜನ್ನ ಈ ಒಂದು ಇಲಾಖೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ದೆಹಲಿ ಸುಲ್ತಾನ ಯಾರು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳ್ಬೇಕಾಗತ್ತೆ ಈ ಬಲ್ಬನ್ ಅಂತ ಹೇಳ್ಬೇಕಾಗತ್ತೆ, ಸರಿನಾ? ಯಾರು ಬಲ್ಬನ್ ಅನ್ನೋ ವ್ಯಕ್ತಿ ದಿವಾನ್ ಇ ಅರ್ಜನ್ ಅನ್ನೋದನ್ನ ಸ್ಥಾಪನೆ ಮಾಡ್ತಾನೆ, ಸರಿನಾ? ಸೊ ಇದು ಸ್ಥಾಪನೆ ಆಗಿರೋದು ಟೋಟಲಿ ಎಲ್ಲ ಸುಲ್ತಾನ್ ಏನಿದಾವಲ್ವಾ 5 ಸುಲ್ತಾನ ಮನೆತನಗಳು, ಸೊ ಎಲ್ಲವೂ ಕೂಡ ಇದೇ ಒಂದು ದಿವಾನ್ ಇ ಅರ್ಜನ್ನೇ ಒಂದು ಪದವನ್ನು ಬಳಕೆ ಮಾಡ್ತಿರ್ತಾರೆ ಅವರ ಒಂದು ಸೇನೆಗೆ, ಅವರ ಒಂದು ಮಿಲಿಟರಿ ಆಡಳಿತಕ್ಕೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಇದರ ನೇತೃತ್ವವನ್ನು ಮಿಲಿಟರಿ ವಿಭಾಗದ ಮುಖ್ಯಸ್ಥರಾದ ಅರಿಜ್ ಇ ಮುಮಾಲಿಕ್ ಎಂಬ ಅಧಿಕಾರಿ ವಹಿಸಿದ್ದರು, ಸರಿನಾ? ಸೊ ಇದು ಇವರಲ್ಲೂ ಕೂಡ ಬರ್ತದೆ ಈ ವರ್ಡ್, ಎಲ್ಲಿ ಮೊಘಲ್ಸ್ ಅಲ್ಲೂ ಕೂಡ ಬರ್ತದೆ. ಇದು ಅಕ್ಬರ್ ಒಂದು ಸಂಸ್ಥಾನ ಇದೆ ಅಲ್ವಾ, ಆತನ ಒಂದು ಸಂಸ್ಥಾನದಲ್ಲೂ ಕೂಡ ಇದೇ ಒಂದು ವರ್ಡ್ ನಿಮಗೆ ಕಾಮನ್ ಆಗಿ ಕಂಡು ಬರ್ತದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಏನು ಅಂತಂದ್ರೆ ಆ ವಿಭಾಗದ ಮುಖ್ಯಸ್ಥರು ಯಾರು, ಈ ಮಿಲಿಟರಿ ವಿಭಾಗದ ಮುಖ್ಯಸ್ಥರು ಯಾರು ಅಂತ ಕೇಳ್ತಾನೆ. ಸೆಕೆಂಡ್ PU ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ಫುಲ್ ನೀಟಾಗಿ ಕೊಟ್ಟಿದೆ ಇದ್ರ ಬಗ್ಗೆ. ಈ ಅರ್ಜು, ದಿವಾನ್ ಇ ಅರ್ಜು, ದಿವಾನ್ ಇ ಬಂದ್ ಖಾನ, ಮತ್ತೆ ದಿವಾನ್ ಇ ಸುಹಂತ್ ಅಂತ ಒಂದು ಬರುತ್ತೆ ಅಲ್ಲ. ಸೊ ಇವೆಲ್ಲವೂ ಕೂಡ ಹೇಗೆ ಅಂತಂದ್ರೆ ಕ್ಲೀನ್ ಆಗಿ ಕೊಟ್ಟಿದೆ. ಅವೆಲ್ಲವೂ ಕೂಡ ನೀವು ಸೆಕೆಂಡ್ PU ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಳ್ಳಿ, ಸರಿನಾ? ಮೊಘಲ್ಸ್ ಬಗ್ಗೆ ಏನು ಕೊಟ್ಟಿದೆ ಅಲ್ವಾ ಆ ಚಾಪ್ಟರ್ ಅಲ್ಲಿ ನೀವು ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನದಿಯಲ್ಲಿ ಸುತ್ತುವರೆದ ಮಾದರಿಯನ್ನು ಯಾವುದು ಸೃಷ್ಟಿಸುತ್ತದೆ? ಸಾರಿ, ಇದು ಸ್ವಲ್ಪ ಮಿಸ್ ಆಗಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿಚ್ ಕ್ವಾಂಟಿಟಿ ಈಸ್ ಡೈಮೆನ್ಷನ್ ಲೆಸ್ ಅಂತ ಕೇಳಿದಾನೆ. ಯಾವುದು ಡೈಮೆನ್ಷನ್ ಲೆಸ್ ಇದೆ, ಯಾವ ಕ್ವಾಂಟಿಟಿ ಅಂತ? ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ಅಲ್ವಾ, ಅದು ಡೈಮೆನ್ಷನ್ ಲೆಸ್ ಇದೆ, ಸರಿನಾ? ಅದನ್ನ ಅಳಿಯಕ್ ಆಗಲ್ಲ ಅಂತ ಹೇಳ್ತೀವಿ, ಯಾವುದನ್ನ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಒಂದು ನಿರ್ದಿಷ್ಟ ಪ್ರದೇಶದ ಜಾತಿಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಒಂದು ನಿರ್ದಿಷ್ಟ ಪ್ರದೇಶದ ಜಾತಿಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದ ರಾಷ್ಟ್ರಪತಿಗಳು ಯಾವ ಸೇನೆಯ ಮುಖ್ಯಸ್ಥರಾಗಿರುತ್ತಾರೆ? ಭಾರತದ ರಾಷ್ಟ್ರಪತಿಗಳು ಇಡೀ ಭಾರತೀಯ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕರಾಗಿರ್ತಾರೆ, ಸರಿನಾ? ದಂಡನಾಯಕರಾಗಿರ್ತಾರೆ. ಯಾರು? ಭಾರತದ ರಾಷ್ಟ್ರಪತಿಗಳು. ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರಾಗಿದ್ದಾರೆ? ದ್ರೌಪದಿ ಮುರ್ಮು ಅವರಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ, ಕಲ್ಲಿನ ಉಪಕರಣಗಳನ್ನು ಯಾವ ಯುಗದಲ್ಲಿ ತಯಾರಿಸಲಾಯಿತು? ಕಲ್ಲಿನ ಉಪಕರಣಗಳನ್ನು ಶಿಲಾಯುಗದಲ್ಲಿ ತಯಾರು ಮಾಡ್ತಾರೆ, ಸರಿನಾ? ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಿವಿಲ್ ನ್ಯಾಯಾಧೀಶರಿಗೆ ಇರಬೇಕಾದ ಕನಿಷ್ಠ ಅಭ್ಯಾಸಗಳು ಯಾವ್ಯಾವುದು ಅಂತ ಕೇಳಿದಾನೆ. ಸೊ ನ್ಯಾಯಾಂಗ ಸೇವೆಗೆ ಪ್ರವೇಶಿಸಲು 3 ವರ್ಷಗಳ ಕಾನೂನು ಅಭ್ಯಾಸವನ್ನು ಸುಪ್ರೀಂ ಕೋರ್ಟ್ ಕಡ್ಡಾಯಗೊಳಿಸಿದೆ. ಎಷ್ಟು ವರ್ಷಗಳ ಕಾಲ ಅಂತಂದ್ರೆ 3 ವರ್ಷಗಳ ಕಾಲ ಕಡ್ಡಾಯಗೊಳಿಸಿದೆ. ಸೊ ಇದು ಕ್ವಶನ್ ಕೇಳಿದ್ದ. ಸೊ ಈ ಒಂದು ನಿರ್ಧಾರವನ್ನು ಯಾವಾಗ ತಗೊಂಡಿದ್ದಾರೆ? ಮೇ 20, 2025 ತೆಗೆದುಕೊಂಡಿದ್ದಾರೆ. ಸೊ ಹಾಗಾದ್ರೆ ಮೇ 20, 2025 ಯಾವ ಮುಖ್ಯ ನ್ಯಾಯಮೂರ್ತಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರು? ಆಪ್ಷನ್ ಕೊಡ್ಲಾ? ಆಪ್ಷನ್ ಎ ಭೂಷಣ್ ರಾಮಕೃಷ್ಣ ಗವಾಯಿ, ಆಪ್ಷನ್ ಬಿ ಸಂಜೀವ್ ಖನ್ನಾ, ಆಪ್ಷನ್ ಸಿ DY ಚಂದ್ರಚೂಡ. ಹೇಳ್ಬೋದಾ ಇವಾಗ? ಸರ್ ಹೇಗೆ ಸರ್? ಡೇಟ್ ಹೇಳಿ ಅವ್ರು ಹೇಳಂತಂದ್ರೆ ಹೇಗೆ ಹೇಳ್ಬೋದು? ಇಯರ್ ಹೇಳಿದ್ರೆ ಹೇಳ್ಬೋದು ಅನ್ಸುತ್ತೆ. ಇಲ್ಲಿ ಹೇಳ್ಬೋದು. ಯಾಕೆ ಅಂತಂದ್ರೆ ಮೇ 14ಕ್ಕೆ ಇವರು ಓತ್ ತಗೊಳ್ತಾರೆ, ಸರಿನಾ? ಪ್ರಮಾಣ ವಚನ ತಗೊಳ್ತಾರೆ. ಯಾರು? ಭೂಷಣ್ ರಾಮಕೃಷ್ಣ ಗವಾಯಿ, 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ. ಸೊ ಅದಕ್ಕೆ ಈ ಒಂದು ಸಮಯದಲ್ಲೂ ಕೂಡ, ಈ ಒಂದು ತೀರ್ಮಾನ ಕೊಟ್ಟಾಗಲೂ ಕೂಡ, ಈ ಒಂದು ಏನು ಕೊಡ್ತಾರಲ್ವಾ, ಈ ಒಂದು ನಿರ್ಣಯ ತಗೊಳ್ತಾರಲ್ವಾ, ಈ ಒಂದು ನಿರ್ಣಯ ತಗೊಂಡಾಗ್ಲೂ ಕೂಡ ಮುಖ್ಯ ನ್ಯಾಯಮೂರ್ತಿ ಇದ್ದವ್ರು ಯಾರು ಅಂತಂದ್ರೆ ಇದೇ ಭೂಷಣ್ ರಾಮಕೃಷ್ಣ ಗವಾಯಿ ಅವರು. ಯಾಕಂದ್ರೆ ಡೇಟ್ ಕೆಲವೊಂದು ಕೇಳ್ತಾನೆ ಈ ರೀತಿ ಇರೋದು, ಅವ್ರು ಯಾವಾಗ ಓದ್ ತಗೊಂಡ್ರು ಅಂತ, ಸರಿನಾ? ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿರಲಿ, ಅಂಡ್ ದೆನ್ ರಾಷ್ಟ್ರಪತಿ ಆಗಿರಲಿ, ಅಂಡ್ ದೆನ್ ಪ್ರಧಾನಮಂತ್ರಿ ಆಗಿರಲಿ, ಇವರೆಲ್ಲರದು ಕೂಡ ಓತ್ ತಗೊಂಡಿರ್ತಕ್ಕಂತಹ ಮೀನ್ಸ್ ಪ್ರಮಾಣ ವಚನ ತಗೊಂಡಿರ್ತಕ್ಕಂತಹ ದಿನಾಂಕವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಮತ್ತು ಯಾವ ದೇಶದ ನಡುವೆ ಗರುಡ ಶಕ್ತಿ ಯುದ್ಧ ವ್ಯಾಯಾಮ ನಡೆಸಲಾಗುತ್ತದೆ? ಗರುಡ ಶಕ್ತಿ ಯಾವ್ಯಾವ ದೇಶದ ಜೊತೆ? ಗರುಡ ಶಕ್ತಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ಬೇಕಾಗುತ್ತೆ ಭಾರತ ಮತ್ತು ಇಂಡೋನೇಷ್ಯಾ ಅಂತ, ಸರಿನಾ? ಅವ್ರು ಗರುಡ ಕೇಳಿಲ್ಲ, ಗರುಡ ಶಕ್ತಿ ಅಂತ ಕೇಳಿದಾನೆ, ಸರಿನಾ? ಗರುಡ ಶಕ್ತಿಯನ್ನು ನಾವು ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯ ನಡೀತಕ್ಕಂತಹ ಒಂದು ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಹೇಳ್ತೀವಿ, ಸರಿನಾ? ಅಂಡ್ ದೆನ್ ಇದು ಎಷ್ಟನೇ ಆವೃತ್ತಿಯಾಗಿತ್ತು ಈ ವರ್ಷ? 9ನೇ ಆವೃತ್ತಿಯಾಗಿತ್ತು, ಸರಿನಾ? 9ನೇ ಆವೃತ್ತಿಯಾಗಿತ್ತು. ಇಂಡೋನೇಷ್ಯಾದ ಜಕಾರ್ತದ ಸಿಜಾಟುಂಗ್ನಲ್ಲಿ ನಡೆಯಿತು. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಎಲ್ಲಿ ನಡೆಯಿತು ಅಂತ ಕೇಳ್ತಾನೆ. ಸೊ ಇದು ಸಿಜಾಟುಂಗ್ನಲ್ಲಿ ಮೀನ್ಸ್ ಇಂಡೋನೇಷ್ಯಾದ ಸಿಜಾಂಗ್ಟೂನ್ನಲ್ಲಿ ಇದು ನಡೆದಿದೆ, ಸರಿನಾ? ಸೊ ಇದು ಯಾವಾಗ ನಡೆದಿದೆ? 2024 ನವೆಂಬರ್ ತಿಂಗಳಂದು ಈ ಒಂದು ಮಿಲಿಟರಿ ವ್ಯಾಯಾಮ ನಡೆದಿದೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. 86ನೇ ಸಾಂವಿಧಾನಿಕ ಕಾಯ್ದೆ ಯಾವಾಗ ಬಂದಿದೆ? 2002ರಲ್ಲಿ
2007ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. 2007ರಲ್ಲಿ ಇದನ್ನು ತಿದ್ದುಪಡಿ ಮಾಡಿ 21A ವಿಧಿಗೆ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆ 51A ವಿಧಿಯಲ್ಲಿ ಇನ್ನೊಂದು 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಸೇರ್ಪಡೆ ಮಾಡ್ತಾರೆ. ಹಾಗೆ 45ನೇ ವಿಧಿಯಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಬೇರೆ ಮಾಡ್ತಾರೆ. ಸರಿನಾ? ಯಾವುದು 86ನೇ ಸಾಂವಿಧಾನಿಕ ತಿದ್ದುಪಡಿ ಮೂಲಕ 3 ವಿಧಿಗಳನ್ನು ಚೇಂಜ್ ಮಾಡ್ಕೊಳ್ತಾರೆ. 2 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ, 1 ವಿಧಿಯನ್ನು ತಿದ್ದುಪಡಿ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಸೊ ಇಲ್ಲಿ ಟೋಟಲಿ ಈ ಒಂದು ತಿದ್ದುಪಡಿಯಲ್ಲಿ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲಾಗುವುದು ಎಂದು ಹೇಳುವ 21A ವಿಧಿಯನ್ನು ಸೇರಿಸಲಾಯಿತು. ಹಾಗೆ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ತಂದೆ ತಾಯಿಯಂದಿರು ಪೇರೆಂಟ್ಸ್ಗಳು ಶಿಕ್ಷಣ ಕೊಡಿಸೋದು ಅವರ ಕರ್ತವ್ಯವಾಗಿದೆ, ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳಿದ್ದಾನೆ. ಸರಿನಾ? ಯಾವ ಒಂದು ವಿಧಿಯಲ್ಲಿ 51A ಕೆ ಮೀನ್ಸ್ 11ನೇ ಒಂದು ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು ಹೇಳಿದೆ ನಿಮಗೆ 45ನೇ ವಿಧಿಯನ್ನು ಕೂಡ ತಿದ್ದುಪಡಿ ಮಾಡಲಾಯಿತು ಅಂತ. ಏನು ತಿದ್ದುಪಡಿ ಮಾಡಲಾಯಿತು? ಈ 45ನೇ ವಿಧಿಯಲ್ಲಿ ಇದು ಹೇಳಲಾಗಿರ್ತದೆ, ಏನಿದೆ ಅಲ್ವಾ ಫಸ್ಟ್ ಲೈನು, ಇದೆಲ್ಲವೂ ಕೂಡ ಹೇಳಲಾಗಿರ್ತದೆ. ಎಲ್ಲಿ? 45ನೇ ವಿಧಿಯಲ್ಲಿ. ಇವಾಗ ಆಲ್ರೆಡಿ 21A ವಿಧಿಯಲ್ಲೇ ಸೇರಿಸಿದ ಮೇಲೆ ಈಗ 45 ನೆಸಸರಿ ಇಲ್ಲಲ್ಲ. ಸೊ ಅದಕ್ಕೆ ಅದು ಕಂಪ್ಲೀಟ್ ಆಗಿ ತೆಗೆದು ಅಲ್ಲೇನು ಮಾಡ್ತಾರೆ, 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು 45ನೇ ವಿಧಿಯನ್ನು ತಿದ್ದುಪಡಿ ಮಾಡಲಾಯಿತು. ಕೇಳ್ತಾನೆ, 86ನೇ ಸಾಂವಿಧಾನಿಕ ತಿದ್ದುಪಡಿ ಯಾವ ವರ್ಷ ಆಯಿತು? ಇದು ತಿದ್ದುಪಡಿ ಮಾಡಿ ಎಷ್ಟು ವಿಧಿಗಳನ್ನು ಸೇರ್ಪಡೆ ಮಾಡಿದ್ರು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ 2 ವಿಧಿಗಳನ್ನು ಸೇರ್ಪಡೆ ಮಾಡಿದ್ರು ಅಂತ. ಸರಿ ಏನು ಸರ್, ಇವಾಗಲೇ 3 ಹೇಳಿದ್ರಿ. ನಾನು ಹೇಳ್ತಾ ಇದ್ದೀನಿ 2 ವಿಧಿಗಳನ್ನು ಸೇರ್ಪಡೆ ಮಾಡಿದ್ರು, 1 ವಿಧಿಯನ್ನು ತಿದ್ದುಪಡಿ ಮಾಡಿದ್ರು ಅಂತ. ಸೊ ಏನಾದರೂ ನಿಮಗೆ ಪ್ರಶ್ನೆ ಹೀಗೆ ಕೇಳ್ಬೋದು, ಒಟ್ಟು ಎಷ್ಟು ವಿಧಿಗಳಲ್ಲಿ ಇದು ತಿದ್ದುಪಡಿಯನ್ನು ತಗೊಂಡು ಬಂತು ಅಥವಾ ಸೇರಿಸಿತು ಅಂತ ಕೇಳ್ಬೋದು. ಅವಾಗೂ ಹೇಳಬೇಕಾಗುತ್ತೆ ಟೋಟಲಿ 3 ಅಂತ. ಇಫ್ ಏನಾದರೂ ಸ್ವಲ್ಪ ಅವ್ನು ಜಾಣತನದಿಂದ ಕ್ವಶನ್ ಕೇಳಿದ್ರೆ ನೀವು ಕೂಡ ಜಾಣತನದಿಂದ ಆನ್ಸರ್ ಹಾಕಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ನಾಗಾಲ್ಯಾಂಡ್ಗೆ ವಿಶೇಷ ಹಕ್ಕುಗಳನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ನಿಮಗೆ ಹಳೆ ಶಿಫ್ಟಲ್ಲಿ ಹೇಳಿದ್ದೀನಿ ಅಲ್ವಾ, ಸಾಕಷ್ಟು ಸರಿ ಹೇಳಿದ್ದೀನಿ. ಸೊ ಈ 371A ಏನಿದೆ ಅಲ್ವಾ, ಈ 71A ವಿಧಿ ನಾಗಾಲ್ಯಾಂಡ್ ಬಗ್ಗೆ ಹೇಳುತ್ತೆ, ನಾಗಾಲ್ಯಾಂಡ್ನ ಒಂದು ವಿಶೇಷ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಬಿ ಎದ್ರ ಬಗ್ಗೆ ಹೇಳುತ್ತೆ? ಬಿ ಅಸ್ಸಾಂ ಬಗ್ಗೆ ಹೇಳುತ್ತೆ. ಸಿ ಎದ್ರ ಬಗ್ಗೆ ಹೇಳುತ್ತೆ? ಈ ಒಂದು ಮಣಿಪುರ್ ಬಗ್ಗೆ ಹೇಳುತ್ತೆ. ಸರಿನಾ? ಆ್ಯಂಡ್ ದೆನ್ ಡಿ ಎದ್ರ ಬಗ್ಗೆ ಹೇಳುತ್ತೆ? ಆಂಧ್ರ ಪ್ರದೇಶದ ಬಗ್ಗೆ ಹೇಳುತ್ತೆ. ಇ ಎದ್ರ ಬಗ್ಗೆ ಹೇಳುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಎಫ್ ಸಿಕ್ಕಿಂ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಐ ಎದ್ರ ಬಗ್ಗೆ ಹೇಳುತ್ತೆ? ಐ ಅನ್ನೋದು ನಿಮಗೆ ಗೋವಾದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಎಚ್ ಅನ್ನೋದು ನಿಮಗೆ ಯಾವ ಒಂದು ರಾಜ್ಯದ ಬಗ್ಗೆ ಹೇಳುತ್ತೆ ಅಂತ ನೋಡಿದ್ರೆ ಅರುಣಾಚಲ ಪ್ರದೇಶ ರಾಜ್ಯದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಜೆ ಅನ್ನೋದು ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳುತ್ತೆ. ಸರಿನಾ? ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವರಲ್ಲಿ ಯಾರು 2025ರಲ್ಲಿ ಮರಣೋತ್ತರವಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಅಂತ ಕೇಳಿದ್ದಾನೆ. ಮರಣೋತ್ತರವಾಗಿ ಯಾರ್ಯಾರು ಪದ್ಮ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರಲ್ವಾ ಅವ್ರು ಇಂಪಾರ್ಟೆಂಟ್ ಇದ್ದಾರೆ. ನಿಮಗೆ ಆಲ್ರೆಡಿ ಸಾಕಷ್ಟು ಸರ್ ಹೇಳಿದ್ದೀನಿ, ಇವನ್ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇ ಮುಂದೆ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಮರಣೋತ್ತರವಾಗಿ ಇವರಿಗೆ ನೀಡಲಾಗಿದೆ ಅಂತ. ಸರಿನಾ? ಸೊ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೇಳಿದ ನೋಡಿ ಈಗ ಸರಿ, ಸೊ ಯಾರನ್ನು ನೀಡಲಾಗಿದೆ ಅಂತ. ಸೊ ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕು ಈ ಟೋಟಲಿ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ ಈ ವರ್ಷ ಅಂತಂದ್ರೆ 139 ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಆ 139ರಲ್ಲಿ ಇವು ಡಿಸ್ಟಿಂಗ್ವಿಶ್ ಯಾವುದನ್ನ ಮಾಡ್ತೀವಿ ನಾವು, ಟೋಟಲಿ 3 ಮಾಡ್ತೀವಿ. ಪದ್ಮಶ್ರೀ 113, ಅದಾದ ನಂತರ ಪದ್ಮಭೂಷಣ 19, ಹಾಗೆ ಪದ್ಮವಿಭೂಷಣ 7 ಜನರಿಗೆ ನೀಡಲಾಗಿದೆ. ಸೊ ಹಾಗಾದ್ರೆ ಮರಣೋತ್ತರವಾಗಿ ಯಾರ್ಯಾರಿಗೆ ನೀಡಲಾಗಿದೆ? ಒಂದು ಬಿಬೇಕ್ ದೇಬ್ರಾಯ್ ಅನ್ನೋರಿಗೆ ನೀಡಲಾಗಿದೆ. ಸರಿನಾ? ಸೊ ಇವರು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾರು? ಬಿಬೇಕ್ ದೇಬ್ರಾಯ್ ಅನ್ನೋರು. ಸರಿನಾ? ಇವರು ಎಕನಾಮಿಸ್ಟ್ ಕೂಡ ಆಗಿದ್ರು. ಅದು ಕೂಡ ನಿಮ್ಗೆ ಗೊತ್ತಿರಿ. ಈ ಕ್ವಶನ್ ಕೇಳಿದಾನೆ, ಎಕನಾಮಿಸ್ಟ್ ಆಗಿದ್ರೆ ಏನಾಗಿದ್ರೆ, ಅರ್ಥಶಾಸ್ತ್ರ ಆಗಿದ್ರ ಅಥವಾ ರಾಜಕಾರಣಿ ಆಗಿದ್ರ ಅಂತ ಈಗ ಬೇರೆ ಬೇರೆ ಕೇಳಿದಾನೆ. ಸೊ ಇವರು ಅರ್ಥಶಾಸ್ತ್ರಜ್ಞರಾಗಿದ್ರು. ಆ್ಯಂಡ್ ದೆನ್ ಮನೋಹರ್ ಜೋಶಿ ಅವರಿಗೂ ಕೂಡ ಮರಣೋತ್ತರವಾಗಿ ಈ ಒಂದು ಪದ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಸರಿನಾ? ಇವರು ಅದಕ್ಕೆ ಸಂಬಂಧ ಹೊಂದಿದ್ರು, ಸಾರ್ವಜನಿಕ ವ್ಯವಹಾರಗಳಿಗೆ ಸಂಬಂಧ ಹೊಂದಿದ್ರು. ಯಾವ ಒಂದು ರಾಜ್ಯದವರು ಅಂದರೆ ಮಹಾರಾಷ್ಟ್ರ ರಾಜ್ಯದವರು. ಬಿಬೇಕ್ ದೇಬ್ರಾಯ್ ಅವರು ದೆಹಲಿ ರಾಜ್ಯದವರಾಗಿದ್ದಾರೆ, ಮೀನ್ಸ್ ದೆಹಲಿ ಒಂದು NCRದವರಾಗಿದ್ದಾರೆ. ಆ್ಯಂಡ್ ದೆನ್ ಪಂಕಜ್ ಉದಾಸ್ ಅವರು, ಅವರಿಗೆ ಈ ಒಂದು ಗಜಲ್ ಗಾಯಕರಾಗಿದ್ರು. ಅವರಿಗೆ ಒಂದು ಮರಣೋತ್ತರವಾಗಿ ಪದ್ಮ ಪ್ರಶಸ್ತಿ ನೀಡಲಾಗಿದೆ. ಯಾವ ಒಂದು ರಾಜ್ಯದವರಾಗಿದ್ರು? ಮಹಾರಾಷ್ಟ್ರ ರಾಜ್ಯದವರಾಗಿದ್ರು. ನಿಮಗೆ ಕೇಳಬಹುದು, ಕಲೆ ಮೇಲೆ ಒಂದು ಕ್ವಶನ್ ಕೇಳಿದಾನಲ್ವ ನಿಮಗೆ. ಸೊ ಅಲ್ಲಿ ನಿಮಗೆ ಆರ್ಟಿಸ್ಟ್ ಮೇಲೆ ಕೇಳಿದ್ರೆ ಪಂಕಜ್ ಉದಾಸ್ ಅವರು ಕೇಳ್ಬೋದು. ಪಂಕಜ್ ಉದಾಸ್ ಅವರು ಯಾವ ಒಂದು ಗಾಯಕರು ಅಂತ, ಗಜಲ್ ಗಾಯಕರಾಗಿದ್ರು. ಅವರು ಯಾವ ಒಂದು ರಾಜ್ಯದವರು ಅಂತ ಕೇಳ್ಬೋದು. ಈ ಒಂದು ಮಹಾರಾಷ್ಟ್ರ ರಾಜ್ಯದವರು ಯಾವ ಒಂದು ವರ್ಷದಲ್ಲಿ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳ್ಬೋದು. 2025ರಲ್ಲಿ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಸುಶೀಲ್ ಕುಮಾರ್ ಮೋದಿ, ಇವರಿಗೂ ಕೂಡ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗಿದೆ. ಯಾವ ಒಂದು ರಾಜ್ಯದವರು? ಬಿಹಾರ ರಾಜ್ಯದವರು. ಮೋದಿ ಅಂತ ನೋಡಿ ಗುಜರಾತ್ ಅಂತ ಹಾಕೋದಲ್ಲ. ಸರಿನಾ? ಇದು ಬಿಹಾರ ರಾಜ್ಯದವರು ಇದ್ದಾರೆ. ಸೊ ಇವರು ಕೂಡ ಸಾರ್ವಜನಿಕ ವ್ಯವಹಾರಗಳ ಸಲುವಾಗಿ ಇವರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ ಮಹಾಶಿವರಾತ್ರಿಯನ್ನು ಯಾವ ದಿನಾಂಕದಂದು ಆಚರಿಸಲಾಯಿತು? ಮೊನ್ನೆ ಹೋಳಿ ಹುಣ್ಣಿಮೆ ಕೇಳಿದ್ದ. ಯಾವಾಗ? ಮಾರ್ಚ್ 11 and 12 ಅಲ್ವಾ? ಇವಾಗ ಶಿವರಾತ್ರಿ ಕೇಳಿದ್ದಾನೆ. ನೆಕ್ಸ್ಟ್ ಯುಗಾದಿ ಕೇಳ್ಬೋದು, ಮುಂದೆ ನಿಮಗೆ ದಸರಾ ಕೇಳ್ಬೋದು, ಇಲ್ಲ ದೀಪಾವಳಿ ಕೇಳ್ಬೋದು. ಎಲ್ಲ ಡೇಟ್ ನೆನ್ಪಿಟ್ಕೊಂಡ್ಬಿಡಿ. ಒಟ್ಟಿನಲ್ಲಿ ಅವತ್ತು ರಜೆ ಮಾಡ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಕಾಲೇಜ್ದವ್ರು ಏನಾದರೂ ನೀವು ಇದ್ರೆ ಅಥವಾ ಏನಾದರೂ ನೀವು ವರ್ಕ್ ಮಾಡ್ತಾ ಇದ್ರೆ ಪಕ್ಕ ನಿಮಗೆ ನೆನಪಿರುತ್ತೆ ಡೇಟ್ಗಳು. ಸರಿನಾ? ಬಟ್ ಬೇರೆಯವರಿಗೆ ನೆನಪಿರೋದು ಸ್ವಲ್ಪ ಡೌಟು. ಬಟ್ ಯಾವಾಗ ಅಂದರೆ 26ನೇ ತಾರೀಕು ಫೆಬ್ರವರಿಗೆ ಈ ಒಂದು ಮಹಾಶಿವರಾತ್ರಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಯಾವ ಒಂದು ವರ್ಷ? ಈ ವರ್ಷ 2025ರಲ್ಲಿ. ಸರಿನಾ? ಇವು ಸ್ವಲ್ಪ ಡೇಟ್ ನೋಡ್ಕೊಂಡು ಹೋಗಿ. ಮುಂದೆ ಯಾರ್ಯಾರು ಶಿಫ್ಟ್ ಇದೆ ಅಲ್ವಾ, ಮೀನ್ಸ್ ಇನ್ನು ಸೆಪ್ಟೆಂಬರ್ವರೆಗೂ ನಿಮ್ಮ ಎಕ್ಸಾಮ್ ಇದೆ ಅಲ್ವಾ, NTPC UG.
ನೀವು ಡೇಟ್ಗಳನ್ನು ನೋಡ್ಕೊಂಡು ಹೋಗಿ. ಯಾಕಂದರೆ ಒಂದು ಕ್ವಶನ್ ಬರ್ತಾ ಇದೆ ಅಂದರೆ ನಿಮ್ಮ ಶಿಫ್ಟಲ್ಲೇ ಬಂತು ಅಂದರೆ ಏನು ಹೇಳ್ಬೋದು ಅಲ್ವಾ? ಸೊ ಅದಕ್ಕೆ ಮಹಾಶಿವರಾತ್ರಿಯನ್ನು ಇದನ್ನು ಡೇಟ್ ನೋಡ್ಕೊಂಡು ಹೋಗಿ, ಇಲ್ಲೇ ನೋಡ್ಕೊಳ್ಳಿ 26 ಫೆಬ್ರವರಿ ಅಂತ. ಆ್ಯಂಡ್ ದೆನ್ ಯುಗಾದಿಯ ಡೇಟನ್ನು ಅದನ್ನು ನೋಡ್ಕೊಂಡು ಹೋಗಿ. ಮತ್ತು ಯಾವ್ದು ಬರುತ್ತೆ ನಿಮಗೆ ಹೋಳಿ ಹುಣ್ಣಿಮೆ ಡೇಟ್ ಈ ಮಾರ್ಚ್ 11ನೇ ತಾರೀಕು. ಸೊ ಅದನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ಮತ್ತೆ ಈಗ ಮುಂದೆ ಬರುತ್ತಲ್ವಾ ದೀಪಾವಳಿ, ಆ ದೀಪಾವಳಿ ಡೇಟನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ ದೆನ್ ದಸರಾದಲ್ಲಿ ಸ್ಪೆಷಲಿ ವಿಜಯದಶಮಿ ಡೇಟನ್ನು ನೋಡ್ಕೊಂಡಿರಿ ಸುಮ್ಮನೆ ರಫ್ ಆಗಿ, ಸರಿನಾ? ಯಾಕಂದರೆ ಕೇಳ್ಬೋದು, ಕೇಳೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಈ ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಇದನ್ನು ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳ್ಬೋದು, ಸರಿನಾ? ಇದು ಪರಮಾತ್ಮ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದ ನೆನಪಿಗಾಗಿ ಒಂದು ಏನಂತ ಹೇಳ್ತೀವಿ ನಾವು, ಆ್ಯನಿವರ್ಸರಿ ಅಂತ ಹೇಳ್ತೀವಲ್ವ, ಆ್ಯನಿವರ್ಸರಿಯನ್ನು ಆಚರಣೆ ಮಾಡ್ತೀವಿ, ಸರಿನಾ? ಯಾರ್ದು? ಶಿವ ಪಾರ್ವತಿಯವ್ರದ್ದು. ಆ್ಯಂಡ್ ದೆನ್ ಈ ಹಬ್ಬವು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಬರುತ್ತದೆ. ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ ನೋಡಿ. ಫಾಲ್ಗುಣ ಮಾಸ ಯಾವೊಂದು ಮಾಸದಲ್ಲಿ ಈ ಒಂದು ಮಹಾಶಿವರಾತ್ರಿ ಬರ್ತದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಈ ಒಂದು ಮಹಾಶಿವರಾತ್ರಿ ಬರುತ್ತದೆ. ಆ ದಿನದಂದು ಆ ಒಂದು ಶುಭ ಗಳಿಗೆಯಲ್ಲಿ ಶಿವ ಪಾರ್ವತಿಯರು ಆ ಒಂದು ಸಮಯದಲ್ಲಿ ಮದುವೆಯನ್ನು ಆಗಿದ್ದರು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಕಂಪ್ಯೂಟರ್ನಲ್ಲಿ ಫೈಲ್ಗಳನ್ನು ನಿರ್ವಹಿಸುವ ವಿಭಿನ್ನ ವಿಧಾನಗಳು ಯಾವುವು ಅಂತ ಕೇಳಿದ್ದಾನೆ. ಸೊ ಕಂಪ್ಯೂಟರ್ ಫೈಲ್ಗಳನ್ನು ಸಂಘಟಿಸಲು ಹಲವು ಮಾರ್ಗಗಳಿದ್ದಾವೆ. ಯಾವ್ಯಾವುದು? ಮುಖ್ಯವಾಗಿ ಫೋಲ್ಡರ್ಗಳನ್ನು ರಚಿಸುವುದು, ಫೈಲ್ಗಳನ್ನು ಹೆಸರಿಸುವುದು ಮತ್ತು ಫೈಲ್ಗಳನ್ನು ವರ್ಗಗಳಾಗಿ ಸಂಘಟಿಸುವುದು, ಇವೆಲ್ಲವೂ ಕೂಡ ವಿಭಿನ್ನ ವಿಧಾನಗಳಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಕಂಪ್ಯೂಟರ್ನಲ್ಲಿ Alt + Tab ಕೀ ಸಂಯೋಜನೆಯನ್ನು ಒತ್ತಿದಾಗ ಏನಾಗುತ್ತದೆ ಅಂತ ಕೇಳಿದ್ದಾನೆ, ಸರಿನಾ? ಇವಾಗ ನೀವೇನು ಯಾವುದೋ ಒಂದು ವಿಂಡೋಸ್ ಓಪನ್ ಮಾಡಿರ್ತೀರಲ್ವಾ, ಆ ವಿಂಡೋಸ್ ಚೇಂಜ್ ಆಗುತ್ತೆ Alt + Tab ಹಾಕಿದ್ರೆ. ಇದು ನಿಮಗೆ ಈ RRB NTPC ಗ್ರಾಜುಯೇಷನ್ ಎಕ್ಸಾಮಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 6 ರಿಂದ 8 ಸರಿ ಕೇಳಿದಾನೆ ಈ ಕ್ವಶನ್, ಅಷ್ಟು ಸರಿ ಬಂದಿದೆ ರಿಪೀಟ್, ಸರಿನಾ? ಇದನ್ನು ನೋಡ್ಕೊಂಡೋಗಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ತಂತ್ರಜ್ಞಾನ ಉದ್ಯಾನವನ್ನು ನಿರ್ಮಿಸಲು ಯಾವ ರಾಜ್ಯ ಸರ್ಕಾರವು ಇನ್ಸ್ಪೇಸ್ನೊಂದಿಗೆ ತಿಳುವಳಿಕೆ ಒಪ್ಪಂದ MOUಗೆ ಸಹಿ ಹಾಕಿದೆ? ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆಯಲ್ವಾ, ಇನ್ಸ್ಪೇಸ್ ಜೊತೆ ತಿಳುವಳಿಕೆ ಒಪ್ಪಂದ MOUನ ಸಹಿ ಹಾಕಿದೆ. ಯಾವುದ್ರ ಸಲುವಾಗಿ? ಈ ತಂತ್ರಜ್ಞಾನ ಉದ್ಯಾನವನ್ನು, ಟೆಕ್ನಾಲಜಿ ಪಾರ್ಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಈ ಟೆಕ್ನೋ ಪಾರ್ಕನ್ನು ನಿರ್ಮಿಸಲು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇನ್ಸ್ಪೇಸ್ ಜೊತೆಗೆ ಈ MOU ಸೈನ್ ಮಾಡಿದೆ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕೂಡ ಇದು ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ನಿಮ್ಗೆ ಏನಾದರೂ ನೋಟಿಫಿಕೇಶನ್ ಆಯಿತು ಅಂತಂದರೆ ಈ ಕ್ವಶನ್ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಜಗತ್ತಿನ ದಕ್ಷಿಣದ ಅತ್ಯಂತ ಮರುಭೂಮಿ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಕಲಹರಿ, ಗೋಬಿ ಅಥವಾ ಥಾರ್ ಅಂತ ಕೊಟ್ಟಿದ್ದಾನಂತೆ. ಸೊ ಜಗತ್ತಿನ ದಕ್ಷಿಣ ಅಂತಂದ್ರೆ ಏನು? ಭೂಮಿ ಹೀಗಿದೆ ಅಂದರೆ ನಮ್ಮ ಭಾರತ ಇಲ್ಲಿದೆ, ಸರಿನಾ? ಇಲ್ಲಿ ನಮ್ಮ ಭಾರತ ಇದೆ, ಇಲ್ಲಿ ಮಂಗೋಲಿಯಾ ದೇಶ ಇದೆ. ಆ್ಯಂಡ್ ದೆನ್ ಮತ್ತೆ ಯಾವ್ದು ಕೊಟ್ಟಿದ್ದಾನೆ? ಓಕೆ, ಇಲ್ಲಿ ನಿಮಗೆ ಈ ಒಂದು ಸೌತ್ ಅಮೇರಿಕಾ ದೇಶ ಕಂಡು ಬರುತ್ತೆ, ಸೌತ್ ಅಮೇರಿಕಾ ಖಂಡ ಕಂಡು ಬರುತ್ತೆ. ಸೊ ಇಲ್ಲೇನು ಹಾಕೋದು ಹೋಗೋಣ ಅಲ್ವಾ? ಕಲಹರಿಯಲ್ಲಿದೆ, ಇಲ್ಲಿ ಕಲಹರಿ ಕಂಡು ಬರುತ್ತೆ ನಿಮಗೆ. ಆ್ಯಂಡ್ ದೆನ್ ಗೋಬಿಯಲ್ಲಿ ಕಂಡು ಬರುತ್ತೆ, ಗೋಬಿ ಇಲ್ಲಿ ಮಂಗೋಲಿಯಾ ಮತ್ತು ಚೀನಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಥಾರ್ ಇಲ್ಲಿ ಕಂಡು ಬರುತ್ತೆ, ಥಾರ್ ನಮ್ಮ ಇಂಡಿಯಾದಲ್ಲಿ ಕಂಡು ಬರುತ್ತೆ, ಸರಿನಾ? ಥಾರ್. ಸೊ ಹಾಗಾದರೆ ದಕ್ಷಿಣದ ಮರುಭೂಮಿ ಯಾವುದಾಗುತ್ತೆ ಇಲ್ಲಿ ನಮಗೆ? ಸೊ ದಕ್ಷಿಣದ ಮರುಭೂಮಿ ಒಂದು ಕಲಹರಿ ಮರುಭೂಮಿ ಆಗುತ್ತೆ. ಇಫ್ ಏನಾದರೂ ಕಲಹರಿ ಬಿಟ್ಟು ನಿಮಗೆ ಏನಾದರೂ ಅಂಟಾರ್ಟಿಕಾ ಮರುಭೂಮಿ ಅಂತ ಕೊಟ್ಟಿದ್ರೆ, ಆಪ್ಷನ್ ಅಂಟಾರ್ಟಿಕಾ ಮರುಭೂಮಿ ಅಂತ ಕೊಟ್ಟಿದ್ರೆ ದಕ್ಷಿಣದ ಅತ್ಯಂತ ಮರುಭೂಮಿ ಯಾವುದಾಗಿತ್ತು ಅಂದರೆ ಅಂಟಾರ್ಟಿಕಾ ಮರುಭೂಮಿ ಆಗಿತ್ತು. ಅಥವಾ ನಿಮಗೆ ಅತ್ಯಂತ ದೊಡ್ಡ ಮರುಭೂಮಿ ಅಂತ ಕೇಳಿದ್ರು ಕೂಡ ಅದೇ ಒಂದು ಅಂಟಾರ್ಟಿಕಾ ಮರುಭೂಮಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸಹಾರಾ ಅಂತ ಬಂದರೆ ಅದು ಸಹಾರಾ ಇಲ್ಲಿ ಬರುತ್ತೆ ನಿಮಗೆ, ಇಲ್ಲೇನಿದೆ ಅಲ್ವಾ, ಇಲ್ಲಿ ಇದು ಆಫ್ರಿಕಾ ಕಂಡು ಬರುತ್ತೆ, ಇಲ್ಲಿ ನಿಮಗೆ ಸಹಾರಾ ಕಂಡು ಬರುತ್ತೆ, ಸರಿನಾ? ಸಹಾರಾ ಇಲ್ಲಿ ಕಂಡು ಬರುತ್ತೆ ನಿಮಗೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಮ್ಯಾಪ್ ನೋಡ್ಕೊಳ್ಳಿ, ಗೂಗಲ್ ಮ್ಯಾಪ್, ಸರಿನಾ? ಇಲ್ಲಾಂದರೆ ನಿಮ್ಮ ರೂಮಲ್ಲಿ ಏನಾದರೂ ಒಂದು ಫಿಸಿಕಲ್ ಮ್ಯಾಪ್ ಇದ್ದರೆ ಅದನ್ನು ಕೂಡ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಸುಮ್ಮನೆ ಫೋನಲ್ಲಿ ಸುಮ್ಮನೆ ಆವಾಗ ಡ್ರ್ಯಾಗ್ ಮಾಡ್ತಾ ಇರಿ ಲೊಕೇಶನ್ನ, ಗೊತ್ತಾಗುತ್ತೆ ನಿಮಗೆಲ್ಲವೂ ಕೂಡ. ನಮ್ಮ ಊರ ಪಕ್ಕ ಯಾವುದಿದೆ, ಯಾವ ಒಂದು ನದಿ ಹರಿದಿದೆ, ಯಾವ ಒಂದು ಹೋಟೆಲ್ ಇದೆ, ಅದು ಇದೆ, ಇದು ಇದೆ, ಇಂಟರ್ನ್ಯಾಷನಲ್ ಹೋಟೆಲ್ಗಳು ಯಾವುದಿದ್ದಾವೆ ನೋಡ್ತಾ ಇರಬೇಕು ಅಷ್ಟೇ ಅವಾಗವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ದೆಹಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಲು ಸಂವಿಧಾನದ ಯಾವ ವಿಧಿಯನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಈ 239 ವಿಧಿಯನ್ನು ತಿದ್ದುಪಡಿ ಮಾಡಲಾಗಿದೆ. ಯಾವುದಕ್ಕೆ? ದೆಹಲಿ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲು, ಸರಿನಾ? ಈ ತಿದ್ದುಪಡಿಯಲ್ಲಿ ಹೊಸ ಉಪಲೇಖನಗಳನ್ನು ಸೇರಿಸುವ ಮೂಲಕ ಮಹಿಳೆಯರಿಗೆ ವಿಶೇಷ ಮೀಸಲಾತಿಯನ್ನು ಖಚಿತಪಡಿಸಲಾಗಿದೆ, ಸರಿನಾ? ಸೊ ಈ ತಿದ್ದುಪಡಿಯ ಒಂದು ಭಾಗವೆಂದರೆ ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆ 2023. ಇದನ್ನು ಸಂಸತ್ತು ಅಂಗೀಕರಿಸಿದ ಯಾವ ಒಂದು ವರ್ಷ? 2023ರಲ್ಲೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 10ನೇ ವೇಳಾಪಟ್ಟಿ ಯಾವುದಕ್ಕೆ ಸಂಬಂಧಿಸಿದೆ? ಅನುಸೂಚಿಯ ಬಗ್ಗೆ ಪ್ರಶ್ನೆ ಬರುತ್ತದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಂದಿದೆ ನೋಡಿ. 10ನೇ ವೇಳಾಪಟ್ಟಿ ಅದಕ್ಕೆ ಸಂಬಂಧ ಹೊಂದಿದೆ? ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳ್ತಕ್ಕಂಥ ಒಂದು ವೇಳಾಪಟ್ಟಿ ಯಾವುದು ಅಥವಾ ಒಂದು ಶೆಡ್ಯೂಲ್ ಯಾವುದು, ಒಂದು ಅನುಸೂಚಿ ಯಾವುದು ಅಂತ ಕೇಳಿದ್ರೆ ಈ ಒಂದು 10ನೇ ಅನುಸೂಚಿ ಅಂತ ನಾವು ಹೇಳ್ತೀವಿ, ಸರಿನಾ? ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಎಷ್ಟನೇ ತಿದ್ದುಪಡಿ ಮಾಡಿ ಇದನ್ನು ಸೇರ್ಪಡೆ ಮಾಡಿದ್ರು? 57ನೇ ತಿದ್ದುಪಡಿ ಮಾಡಿ 1985ರಲ್ಲಿ ಇದನ್ನು ಸೇರ್ಪಡೆಯನ್ನು ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗಾದರೆ ಒಂದು ಸರಿ ಎಲ್ಲ 12 ಅನುಸೂಚಿಗಳನ್ನು ನೋಡ್ಕೊಂಡು ಬಂದ್ಬಿಡೋಣವಾ?
ಮೀನ್ಸ್ 12 ವೇಳಾಪಟ್ಟಿಗಳನ್ನು, 12 ಶೆಡ್ಯೂಲ್ಗಳನ್ನು. ಮೊದಲನೇ ಶೆಡ್ಯೂಲ್ ಏನು ಹೇಳುತ್ತೆ, ಭಾರತದ ಒಟ್ಟಿನಲ್ಲಿ ಆ ಭೂಪ್ರದೇಶ ಒಟ್ಟಿನಲ್ಲಿ ಭಾರತದ ಎಲ್ಲವೂ ಕೂಡ ಈ ಸಮೂಹದ ಬಗ್ಗೆ ಹೇಳುತ್ತೆ, ಸರಿನಾ. ಯಾವುದು 1ನೇ ಅನುಸೂಚಿ. 2ನೇ ಅನುಸೂಚಿ ಅದ್ರ ಬಗ್ಗೆ ಹೇಳುತ್ತೆ, ಅವರ ಒಂದು ವೇತನದ ಬಗ್ಗೆ ಹೇಳುತ್ತೆ, ಸರಿನಾ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, CGI ಮತ್ತು ಯಾರನ್ನ ಹೇಳ್ತೀವಿ CAG, ಇವರೆಲ್ಲರೂ ಕೂಡ ವೇತನಗಳ ಬಗ್ಗೆ ಹೇಳುತ್ತೆ. 2ನೇದು ವೇತನ. 3ನೇದು ಅದ್ರ ಬಗ್ಗೆ ಹೇಳುತ್ತೆ, ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. 4ನೇದು ಅದ್ರ ಬಗ್ಗೆ ಹೇಳುತ್ತೆ, 4ನೇದು ರಾಜ್ಯ ಸಭೆಯಲ್ಲಿ ರಾಜ್ಯದ ಸ್ಥಾನಮಾನದ ಬಗ್ಗೆ ಹೇಳುತ್ತೆ. 5ನೇದು ಇದ್ರ ಬಗ್ಗೆ ಹೇಳುತ್ತೆ, ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. 6ನೇದು ಇದ್ರ ಬಗ್ಗೆ ಹೇಳುತ್ತೆ, ಅನುಸೂಚಿತ ಪ್ರದೇಶಗಳಲ್ಲಿ 4 ರಾಜ್ಯಗಳು ಬರ್ತವೆ, ಅಸ್ಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಆ ರಾಜ್ಯದ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. 7ನೇ ಅನುಸೂಚಿ ಏನು ಹೇಳುತ್ತೆ, ಪಟ್ಟಿಗಳ ಬಗ್ಗೆ ಹೇಳುತ್ತೆ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಬಗ್ಗೆ. 8ನೇ ಅನುಸೂಚಿ ಏನು ಹೇಳುತ್ತೆ, 22 ಭಾಷೆಯ ಬಗ್ಗೆ ಹೇಳುತ್ತೆ. 9ನೇ ಅನುಸೂಚಿ ಏನು ಹೇಳುತ್ತೆ, ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ. 10ನೇ ಅನುಸೂಚಿ ಏನು ಹೇಳುತ್ತೆ, ಇದೇ ಒಂದು ಹೇಳಿದೆ ಅಲ್ಲ ಇವಾಗಲೇ, ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆ, ಅದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 11ನೇ ಅನುಸೂಚಿ ಎದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ಈ ಒಂದು ಪಂಚಾಯತಿ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 12ನೇ ಅನುಸೂಚಿ ಅದ್ರ ಬಗ್ಗೆ ಹೇಳುತ್ತೆ. 12ನೇ ಅನುಸೂಚಿ ಮುನ್ಸಿಪಾಲಿಟಿಯ ಬಗ್ಗೆ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಹಾಗಾದರೆ 9ನೇ ಅನುಸೂಚಿ ಯಾವೊಂದು ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು, 9ನೇ ಅನುಸೂಚಿ ಈ ಒಂದು 1ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು. ಅದಾದ ನಂತರ 10ನೇ ಅನುಸೂಚಿ ಯಾವೊಂದು ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು, 52ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು. ಆ್ಯಂಡ್ ದೆನ್ 11ನೇ ಅನುಸೂಚಿ 73ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು. 12ನೇ ಅನುಸೂಚಿ 74ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ರು. ಇಲ್ಲಿ ನೋಡಿ 1 2 3 4 ಇದಾವಲ್ವಾ, ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಮಧುಮಲ್ ಮೈಕ್ರೋಲಿಥಿಕ್ ತಾಣ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಈ ಮಧುಮಲ್ ಮೈಕ್ರೋಲಿಥಿಕ್ ತಾಣ ಏನಿದೆ ಅಲ್ವಾ, ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರ್ತದೆ. ತೆಲಂಗಾಣ ರಾಜ್ಯದ ಸ್ಪೆಷಲಿ ನಾರಾಯಣಪೇಟೆ ಜಿಲ್ಲೆಯಲ್ಲಿ ಈ ಒಂದು ತಾಣ ಅನ್ನೋದು ಕಂಡು ಬರ್ತಾ ಇದೆ, ಸರಿನಾ. ಇದು ಮೆಗಾಲಿಥಿಕ್ ಮೆಹ್ನರ್ಗಳಿಗೆ ಮೀನ್ಸ್ ನಿಂತಿರುವ ಕಲ್ಲುಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ತಾತ್ಕಾಲಿಕ ಪಟ್ಟಿಯಲ್ಲಿ ಕಂಡುಬರ್ತದೆ. ಯಾವುದು ಮಧುಮಲ್ ಮೈಕ್ರೋಲಿಥಿಕ್ ತಾಣ ಅನ್ನೋದು ಎಲ್ಲಿ, ಈ ಒಂದು ನಾರಾಯಣಪೇಟೆ ಜಿಲ್ಲೆಯಲ್ಲಿ, ತೆಲಂಗಾಣ ರಾಜ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಗೋಕುಲ್ ಮಿಷನ್ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಗೋಕುಲ್ ಮಿಷನ್ ಎದಕ್ಕೆ ಅಂದರೆ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆಗೆ ಸಂಬಂಧ ಹೊಂದಿದೆ. 2014ರಲ್ಲಿ ಈ ಒಂದು ಮಿಷನ್ನ ಸ್ಥಾಪನೆಯನ್ನು ಮಾಡ್ತಾರೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2025ರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇತ್ತು ಅಂತ ಕೇಳಿದ್ದಾನೆ. 130ನೇ ಸ್ಥಾನದಲ್ಲಿ ನಮ್ಮ ಭಾರತ ಇತ್ತು. ಸೊ ಟೋಟಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿತ್ತು, HDI ಮೌಲ್ಯ ಅಂದರೆ 0.685 ಮೌಲ್ಯಗಳನ್ನು ಪಡ್ಕೊಂಡಿತ್ತು. ಇದನ್ನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಕರೆಂಟ್ ಅಫೇರ್ಸ್ ಒಂದು ಕ್ಲಾಸ್ ಕೂಡ ಮಾಡಿದ್ದೀನಿ, ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಅಂತ. ಟೋಟಲಿ 120 ಕ್ವಶನ್ಗಳಿದ್ದಾವೆ. ಆ 120 ಕ್ವಶನ್ಗಳಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ಇವಾಗ ಒಂದು 20 ಕ್ವಶನ್ಗಳು ನಿಮಗೆ ಬೇರೆ ಬೇರೆ ಶಿಫ್ಟಲ್ಲಿ ಬೇರೆ ಬೇರೆ ಕ್ವಶನ್ಗಳ ರೀತಿಯಲ್ಲಿ ಬಂದಿದ್ದಾವೆ, ಸರಿನಾ. ಸೊ ಅದಕ್ಕೆ ಅದನ್ನು ಒಂದ್ಸರಿ ನೋಡ್ಕೊಂಡ್ಬಿಡಿ. ಅದರ PDF ಕೂಡ ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮೀನ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ, ಸರಿನಾ. ಸೊ ಅಲ್ಲಿ ಅದನ್ನು ಕೂಡ ಒಂದ್ಸರಿ ರಿವಿಷನ್ ಮಾಡ್ಕೊಳ್ಳಿ. ಹಾಗೆ ಆ ಒಂದು ಕ್ಲಾಸ್ ಏನಿದೆ ಅಲ್ವಾ, ಅದನ್ನು 2x ಇಟ್ಕೊಂಡು, 1x ಬೇಡ 2x ಇಟ್ಕೊಂಡು ಫಾಸ್ಟಾಗಿ ಕೇಳಿಬಿಡಿ. ಒಂದ್ಸರಿ ಕಿವಿಲ್ ಬಿದ್ದರೆ ಅದು ಜಾಸ್ತಿ ನೆನಪುಳಿತದೆ. ಸೊ ದಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದು, ಇನ್ನೊಂದು ಈ HDIಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 0.972 ಪಾಯಿಂಟ್ಗಳನ್ನು ತೆಗೆದುಕೊಂಡು ಈ ಒಂದು ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿ ನಾರ್ವೆ ದೇಶ ಇದೆ. ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಅಂದರೆ 0.970. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 2025ರಲ್ಲಿ ಭಾರತ್ ಮಂಟಪದಲ್ಲಿ ನೀತಿ ಆಯೋಗದ ಯಾವ ಸಭೆ ನಡೆಯಿತು ಅಂತ ಕೇಳಿದ್ದಾನೆ. 10ನೇ ಆಡಳಿತ ಮಂಡಳಿ ಸಭೆ ನಡೆದಿತ್ತು, ಸರಿನಾ. ಇದು ಕೂಡ ನಿಮಗೆ ಲಾಸ್ಟ್ ಶಿಫ್ಟಲ್ಲಿ ಕೇಳಿದ್ದ. ಇದು ಏನು ಕೇಳಿದ್ದ ಅಂದರೆ 10ನೇ ಆಡಳಿತ ಮಂಡಳಿ ಸಭೆಯ ಒಂದು ಥೀಮ್ ಏನಾಗಿತ್ತು ಅಂತ ಕೇಳಿದ್ದ. ವಿಕಸಿತ್ ರಾಜ್ಯಕ್ಕಾಗಿ ವಿಕಸಿತ್ ದೇಶ 2047 ಅಂತ ಇತ್ತು, ಸರಿನಾ. ಸೊ ವಿಕಸಿತ್ ಭಾರತ 2047 ಅಂತ ಇತ್ತು. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 13th ಆಗಸ್ಟ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.